ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆದಿದೆ. ಕರ್ನಾಟಕ ಅಲ್ಲಿನ ರೈತರಿಗೆ ನೀರು ಕೊಡ್ತಾ ಇದೆ, ಆದ್ರೆ ನಮಗೆ ನೀರು ಕೊಡ್ತಾ ಇಲ್ಲ ಅಂತ ತಮಿಳುನಾಡು ವಾದವನ್ನ ಮುಂದಿಟ್ಟಿರೋದು. ಸಿಡಬ್ಲ್ಯೂಎಂಎ ಆದೇಶವನ್ನ ಕರ್ನಾಟಕ ಪಾಲಿಸಿಲ್ಲ ಅಂತ ತಮಿಳುನಾಡು ಅರ್ಜಿ ಹಾಕಿರೋದು. ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಂಗಳಲ್ಲಿ 76% ನೀರಿನ ಸಂಗ್ರಹ ಇದೆ. ಇಲ್ಲಿ ತನಕ ಕರ್ನಾಟಕ 14 ಟಿಎಂಸಿ ನೀರನ್ನಷ್ಟೇ ಬಿಟ್ಟಿದೆ ಅಂತ ತಮಿಳುನಾಡು ವಾದ ಮಾಡಿದೆ. ಕರ್ನಾಟಕ ಇನ್ನೂ 20 ಟಿಎಂಸಿ ನೀರನ್ನ ಬಿಡಬೇಕು ಅಂತ ತಮಿಳುನಾಡು ವಾದ ಮಾಡ್ತಾ ಇರೋದು. ಕರ್ನಾಟಕದ ಜಲಾಶಯಗಳಲ್ಲಿ ನೀರಿದೆ. ಕಾವೇರಿ ಜಲಾನಯನದ ಡ್ಯಾಂಗಳಲ್ಲಿ 76% ನೀರಿದೆ, ಆದ್ರೆ ನಮಗೆ ಕರ್ನಾಟಕ ನೀರು ಬಿಡುತ್ತಾ ಇಲ್ಲ ಅಂತ ತಮಿಳುನಾಡು ವಾದವನ್ನ ಮುಂದಿಟ್ಟಿದೆ. ಸುಪ್ರೀಂನಲ್ಲಿ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ಕೋರ್ಟಿಗೆ ತಮಿಳುನಾಡು ತಪ್ಪು ಮಾಹಿತಿಯನ್ನ ಮುಂದಿಟ್ಟು ವಾದ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮಳೆ ಕೊರತೆ ಹಿನ್ನೆಲೆ ಈ ಬಾರಿ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಕರ್ನಾಟಕದ ಪರವಾಗಿ ಹಿರಿಯ ವಕೀಲ ಅನಿಲ್ ದಿವಾನ್ ವಾದ ಮಂಡನೆ ಮಾಡಿದರು. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶ ನೀಡಿತ್ತು. ಕಾವೇರಿ ಪ್ರಾಧಿಕಾರ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ನೀರನ್ನ ಕರ್ನಾಟಕ ಬಿಡುಗಡೆ ಮಾಡಿದೆ. ಕೆಆರ್ಎಸ್ನಿಂದ ನೀರು ಬಿಟ್ರೆ ಬಿಳಿಗೊಂಡ್ಲು ತಲುಪೋದಕ್ಕೆ 48 ತಾಸು ಬೇಕು. ಕಾವೇರಿ ಪ್ರಾಧಿಕಾರದ ಆದೇಶವನ್ನ ಪಾಲಿಸಿದ್ದೀರಾ ಅಂತ ಸುಪ್ರೀಂ ಪೀಠ ಪ್ರಶ್ನೆ ಮಾಡಿತು. ತಮಿಳುನಾಡಿಗೆ ಈಗ 12,000 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ಹರಿತಾ ಇದೆ. ನೀರು ಬಿಡೋದಕ್ಕೆ ಕಷ್ಟ ಇದ್ರೂ ಕೂಡ ಸಿಡಬ್ಲ್ಯೂಎಂಎ ಆದೇಶವನ್ನ ನಾವು ಪಾಲಿಸಿದೀವಿ ಅಂತ ಕರ್ನಾಟಕ ಹೇಳಿದೆ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ಕಾವೇರಿ ಕಿಚ್ಚು. ಈಗ ತಮಿಳುನಾಡು ಏನಂತ ವಾದ ಮಾಡ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಕರ್ನಾಟಕ ಯಾವ ರೀತಿ ಕೌಂಟರ್ ಅನ್ನ ಕೊಡ್ತಾ ಇದೆ ನೋಡ್ತಾ ಇದ್ದೀರಿ. ವಾದ ಮತ್ತು ಪ್ರತಿವಾದ ಹೇಗಿದೆ ಅಂತ. ಸುಪ್ರೀಂ ಕೋರ್ಟಿನ ಕಟಕಟೆಯಲ್ಲಿ ನಡೀತಾ ಇರುವಂತ ವಾದ ಪ್ರತಿವಾದ ಇದು. ತಮಿಳುನಾಡು ಕರ್ನಾಟಕ ಅಲ್ಲಿನ ರೈತರಿಗೆ ನೀರು ಕೊಡ್ತಾ ಇದೆ, ನಮಗ್ ನೀರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಸಿಡಬ್ಲ್ಯೂಎಂಎ ನೀಡಿದ ಆದೇಶವನ್ನ ಕರ್ನಾಟಕ ಪಾಲಿಸ್ತಾ ಇಲ್ಲ. ಕಾವೇರಿ ಕೊಳ್ಳದ ಜಲಾಶಯದಲ್ಲಿ 76% ನೀರಿದೆ, ಆದ್ರೆ ನಮಗ್ ನೀರು ಬಿಡ್ತಾ ಇಲ್ಲ. ಜೂನ್ನಿಂದ ಇಲ್ಲಿ ತನಕ ಕರ್ನಾಟಕ ಬಿಟ್ಟಂತಹ ನೀರು 14 ಟಿಎಂಸಿ ಮಾತ್ರ. ಕರ್ನಾಟಕ ತಮಿಳುನಾಡಿಗೆ ಇನ್ನೂ 20 ಟಿಎಂಸಿ ನೀರನ್ನ ಬಿಡಬೇಕು ಅಂತ ತಮಿಳುನಾಡು ಹೇಳ್ತಾ ಇರೋದು. ಅದಕ್ಕೆ ಕರ್ನಾಟಕ ಉತ್ತರ ಕೊಡ್ತಾ ಇದೆ, ಮಳೆ ಪ್ರಮಾಣ ಕಡಿಮೆ ಇದೆ, ಆದ್ರೂ ಕೂಡ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗಿದೆ ಅಂತ ಸುಪ್ರೀಂ ಕೋರ್ಟಿನ ಗಮನಕ್ಕೆ ತಂದಿದೆ ಕರ್ನಾಟಕ. ಕಾವೇರಿ ಪ್ರಾಧಿಕಾರ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ನೀರನ್ನ ನಾವು ಬಿಟ್ಟಿದ್ದೀವಿ. ಈಗ 12,000 ಕ್ಯೂಸೆಕ್ಗಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ನೀರು ಬಿಡೋದಕ್ಕೆ ಕಷ್ಟ ಇದೆ, ಯಾಕಂದ್ರೆ ಇಲ್ಲಿ ಮಳೆ ಪ್ರಮಾಣ ಈ ಬಾರಿ ಕಡಿಮೆ ಇದೆ. ಇಲ್ಲಿನ ರೈತರಿಗೆ ನೀರು ಕೊಡೋದಕ್ಕಾಗ್ತಾ ಇಲ್ಲ. ಹಾಗಿದ್ರೂ ತಮಿಳುನಾಡಿಗೆ ನೀರು ಬಿಡ್ತಾ ಇದೀವಿ ಅಂತ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದೆ ಕರ್ನಾಟಕ. ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸಿಎಎಂಎ ನೀಡಿದ ಆದೇಶಕ್ಕಿಂತ ಸಿಡಬ್ಲ್ಯೂಎಂಎ ನೀಡಿದ ಆದೇಶಕ್ಕಿಂತಲೂ ಕೂಡ ಹೆಚ್ಚು ನೀರು ಬಿಟ್ಟರು ನಿಮ್ಮ ಸಮಸ್ಯೆ ಏನು? ತಮಿಳುನಾಡು ಪರ ವಕೀಲರಿಗೆ ಸುಪ್ರೀಂ ಕೋರ್ಟಿನ ಪೀಠ ಪ್ರಶ್ನೆ ಮಾಡಿದೆ. ಮೇಕೆದಾಟುವಿನಲ್ಲಿ ಡ್ಯಾಂ ನಿರ್ಮಾಣ ಮಾಡಿದ್ರೆ ಈ ಸಮಸ್ಯೆ ಬರಲ್ಲ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಒಪ್ತಾ ಇಲ್ಲ ಅಂತ ಕರ್ನಾಟಕ ವಾದವನ್ನ ಮುಂದಿಡ್ತು. ತಮಿಳುನಾಡು ಕರ್ನಾಟಕದ ವಾದವನ್ನ ಆಲಿಸಿ ಸುಪ್ರೀಂ ಪೀಠ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. 1 ವಾರ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ. ಸಿಡಬ್ಲ್ಯೂಎಂಎ ಆದೇಶದಂತೆ ನೀರು ಬಿಡೋದಕ್ಕೆ ಆದೇಶಿಸಿ ಅಂತ ತಮಿಳುನಾಡು ವಾದವನ್ನ ಮುಂದಿಡ್ತು. ಸಿಡಬ್ಲ್ಯೂಎಂಎ ಆದೇಶದಂತೆ ನೀರು ಬಿಡ್ತಾರೆ ಅಂತ ಸುಪ್ರೀಂ ಕೋರ್ಟಿನ ಪೀಠ ಹೇಳಿದೆ. 1 ವಾರ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ಕಡೆಯ ವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. 1 ವಾರದ ನಂತರ ವಿಚಾರಣೆ ಮಾಡೋಣ ಅಂತ ಹೇಳಿದೆ ಸುಪ್ರೀಂ. ತಮಿಳುನಾಡಿಗೆ ಕರ್ನಾಟಕದಿಂದ ಹೆಚ್ಚು ಪ್ರಮಾಣದ ನೀರೇ ಹೋಗಿದೆ. ಕರ್ನಾಟಕ ಇದನ್ನ ಸುಪ್ರೀಂ ಕೋರ್ಟ್ನ ಗಮನಕ್ಕೂ ಕೂಡ ತಂತು. ಈಗಾಗಲೇ ಹೇಳಿದ್ದಕ್ಕಿಂತಲೂ ಹೆಚ್ಚುವರಿ ನೀರು ತಮಿಳುನಾಡಿಗೆ ಹರಿದೋಗಿದೆ. ಜೊತೆಗೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ? ಮಳೆ ಪ್ರಮಾಣ ಕಡಿಮೆ ಇದೆ, ಜಲಾಶಯಗಳಲ್ಲಿ ಒಳಹರಿವು ಕಡಿಮೆ ಇದೆ, ಆದರೂ ಸಹ ತಮಿಳುನಾಡಿಗೆ ನೀರು ಹರಿಸಿದೀವಿ ಅನ್ನೋದು ಕರ್ನಾಟಕ ಸ್ಪಷ್ಟವಾಗಿ ತಿಳಿಸಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.